ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಗಳು, ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಯೂಸ್ ಆಗುತ್ತೆ. ಅದೇ ರೀತಿ ಮಕ್ಕಳ, ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗಳು ಬರ್ತಾ ಇದ್ದಾವೆ. ಅದಕ್ಕೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಯೂಸ್ ಆಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಭೌತ ವಿಜ್ಞಾನ ಭಾಗ ಎನಲ್ಲಿ ಬರುವ ಪ್ರಶ್ನೆಗಳನ್ನ ನೋಡೋಣ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಫಸ್ಟ್ ಕ್ವಶನ್, ವಯಸ್ಸಾದ ವ್ಯಕ್ತಿಗಳ ಕಣ್ಣಿನ ಸ್ಫಟಿಕದ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುವ ಸ್ಥಿತಿಯನ್ನು ಏನಂತಾರೆ? ಸಮೀಪ ದೃಷ್ಟಿ, ಪ್ರಿಸ್ಮಯೋಬಿಯಾ, ದೂರದೃಷ್ಟಿ, ಕಣ್ಣಿನ ಪೊರೆ. ಸೊ ಕಣ್ಣಿನ ಪೊರೆ ಅಂತ ಹೇಳಿ ಕರೆಯುತ್ತೆ, ಏಕೆಂದರೆ ಅದು ಹಾಲಿನಂತೆ ಬೆಳ್ಳಗೆ ಕಾಣಿಸ್ತಾ ಇರ್ತದೆ, ಹಾಗಾಗಿ ಅದು ಕಣ್ಣಿನ ಪೊರೆ ಆಗಿರ್ತದೆ. ಎರಡನೇ ಪ್ರಶ್ನೆ, 4 ಓಂ ರೋಧ ಹಾಗೂ ಅಡ್ಡ ಕೊಯ್ದ ವಿಸ್ತೀರ್ಣ ಎ ಉಳ್ಳ ವಾಹಕ ತಂತಿಯೊಂದರ ಉದ್ದ ಎಲ್ ಅನ್ನು ಅದರ ಅರ್ಧದಷ್ಟು ಕಡಿಮೆ ಮಾಡಿದರೆ ಆ ವಾಹಕ ತಂತಿ ಹೊಂದಬಹುದಾದ ಉದ್ದ ಆಬ್ವಿಯಸ್ಲಿ 2 ಆರ್ಮ್ಸ್ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಫಸ್ಟ್ ಕ್ವಶನ್, ಮೂರನೇ ಪ್ರಶ್ನೆ, ಒಂದು ಡಯಾಪ್ಟರ್ ಈ ಹೇಳಿಕೆಯನ್ನು ವ್ಯಾಖ್ಯಾನಿಸಿ. ಸೊ ಒಂದು ಡಯಾಪ್ಟರ್ ಅಂತ ಹೇಳಿದ್ರೆ ಮಕ್ಕಳ 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯ ಅಂತ ಹೇಳಿ ಕರೆಯುವಂಥದ್ದು. ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾವನ್ನು ಸರಿಪಡಿಸಲು ಬಳಸುವ ಮಸೂರದ ಹೆಸರು ನಿಮ್ನ ಮಸೂರ. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, 12 ವೋಲ್ಟ್ ವಿದ್ಯುತ್ ಕೋಶಕ್ಕೆ ಸಂಪರ್ಕ ಹೊಂದಿರುವ ಆಮೀಟರ್ ಹಾಗೂ ವೋಲ್ಟಾಮೀಟರ್ಗಳನ್ನು ಒಳಗೊಂಡಂತೆ 2 ಓಂ, 3 ಓಂ ಮತ್ತು 4 ಓಂ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ನೋಡಿ ಚಿತ್ರ. ಇಲ್ಲಿ 12 ವೋಲ್ಟ್ ವಿಭವಾಂತರ ಇರುವ ಬ್ಯಾಟ್ರಿ, ಇದು ಪ್ಲಕ್ಕಿ, ಇದು ಆಮೀಟರ್, ಇದು ವೋಲ್ಟಾಮೀಟರ್. ಸೊ ಇಲ್ಲಿ ನಮಗೆ ಅವರು ಸಮಾಂತರವಾಗಿ ಕೇಳಿರೋದ್ರಿಂದ 4 ಓಂ, 5 ಓಂ, 3 ಓಂ ಮತ್ತು 2 ಓಂ. ಸೊ ಈ ರೀತಿ ನೀವು ಈ ರೇಖಾಚಿತ್ರವನ್ನು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 6ನೇ ಪ್ರಶ್ನೆ, ಋಸ್ವ ಮಂಡಲ ಹೇಗೆ ಉಂಟಾಗುತ್ತದೆ? 2 ಕಾರಣಗಳನ್ನು ಕೊಡಿ. ಸೊ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ತಟ್ಟನೆ ಬಹಳ ಹೆಚ್ಚಾಗ್ತದೆ ಮೂಲಕ ಋಸ್ವ ಮಂಡಲ ಸಂಭವಿಸುತ್ತದೆ. 7ನೇದು ಪ್ರಶ್ನೆ ಎ, ವಿದ್ಯುತ್ ಮಂಡಲವೊಂದರಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಸೊ ಯಾವುದು ಸಾಧನ? ಅದು ಆಮೀಟರ್. ನೆಕ್ಸ್ಟ್ ಅದರಲ್ಲಿ ಬಿ ಪ್ರಶ್ನೆ, ಗೃಹ ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳ ಸುರಕ್ಷತೆಯನ್ನು ಬಳಸುವ ಸಾಧನ, ಅದು ವಿದ್ಯುತ್ ಫ್ಯೂಸ್ ಆಗಿರ್ತದೆ. ಸೊ 2 ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ವಾಕ್ಯಕ್ಕೆ ಸೇರಿದಂತೆ ಬರೀಬೇಕು. 8ನೇ ಪ್ರಶ್ನೆ, ಪಿನ ಮಸೂರದ 2F1 ಮೇಲೆ ಇರಿಸಲಾದ ವಸ್ತುವಿನ ಪ್ರತಿಬಿಂಬ ಮೂಡುವ ರೇಖಾಚಿತ್ರವನ್ನು ರಚಿಸಿ ಪ್ರತಿಬಿಂಬದ ಸ್ಥಾನ ಹಾಗೂ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ರೇಖಾಚಿತ್ರವನ್ನು ಕಲ್ತ್ಕೊಳ್ಳಿ. ಸೊ ಇದು ನೋಡಿ ರೇಖಾಚಿತ್ರ. ಸೊ 2F ನಲ್ಲಿ ಇರಿಸಿದಾಗ ಅದು 2F ಅಲ್ಲೇ ಉಂಟಾಗ್ತದೆ. ಇಲ್ಲಿ ಪ್ರತಿಬಿಂಬದ ಸ್ಥಾನ 2F ನ ಮೇಲೆ ತಲೆ ಕೆಳಕಾದಂತಹ ಮತ್ತೆ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ. ಅದೇ ಪ್ರಶ್ನೆಗೆ ಮಕ್ಕಳ ಇನ್ನೊಂದು ಆಪ್ಷನ್ ಅನ್ನ ಕೇಳಿ ನಮಗೆ ಬೇರೆ ರೇಖಾಚಿತ್ರವನ್ನ ಕೇಳಿದರೆ, ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಸೀನ ಮೇಲೆ ವಸ್ತುವನ್ನ ಇರಿಸಿ ಪ್ರತಿಬಿಂಬ ಮೂಡುವ ರೇಖಾಚಿತ್ರವನ್ನ ರಚಿಸಿ ಸ್ಥಾನ ಸ್ವಭಾವವನ್ನ ಕೇಳಿದರೆ, ನೋಡಿ ಇಲ್ಲಿ ಸೀನಲ್ಲಿ ವಸ್ತು ಇದೆ, ಆಗ ಅದು ಸಹ ಏನಾಗುತ್ತೆ, ಸೀನಲ್ಲೇ ಪ್ರತಿಬಿಂಬನೂ ಉಂಟಾಗ್ತದೆ. ಸೊ ಇಲ್ಲಿ ಸತ್ಯ ಮತ್ತೆ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿದೆ. ಸೊ ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳ. ಅಲ್ಯೂಮಿನಿಯಂ ಪಟ್ಟಿ, ಕುದುರೆ ಲಾಳಾಕಾರದ ಕಾಂತ, ವಾಹಕದ ತಂತಿ, ಸ್ವಿಚ್ ಮತ್ತು ಸ್ತಂಭಗಳನ್ನು ಬಳಸಿ ಕೈಗೊಳ್ಳಬಹುದಾದ ಪ್ರಯೋಗ ಯಾವುದು? ಆ ಪ್ರಯೋಗದಿಂದ ಕೈಗೊಳ್ಳಲಾದ ನಿರ್ಣಯ ಯಾವುದು? ಈ ತತ್ವವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ಯಾವ್ಯಾವು?
ಸೊ ಅಲ್ಲಿ ಫ್ಲೆಮಿಂಗನ ಎಡಗೈ ನಿಯಮವನ್ನು ತೋರಿಸುವ ಪ್ರಯೋಗವನ್ನು ಮಾಡ್ಬೋದು ಮಕ್ಕಳ. ಆ ಒಂದು ಉಪಕರಣಗಳನ್ನ ಬಳಸ್ಕೊಂಡು ವಿದ್ಯುತ್ ಪ್ರವಾಹವಿರುವ ಲೋಹದ ಪಟ್ಟಿಯು ಕಾಂತಕ್ಷೇತ್ರ ಹಾಗೂ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಈ ತತ್ವವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ಯಾವಂದರೆ ಮಿಕ್ಸರ್, ಫ್ಯಾನ್, ಮೋಟಾರ್, ಗ್ರೈಂಡರ್. ಸೊ ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರೆದ್ರೆ ನಿಮಗೆ ಪೂರ್ತಿಯಾಗಿ 3 ಅಂಕಗಳು ಸಿಗ್ತವೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೇಳಿ ಮಕ್ಕಳ. ಕಾಗದ, ದಂಡಕಾಂತ, ಸೂಜಿಕಾಂತ, ಕಬ್ಬಿಣದ ರಜಗಳು ಹಾಗೂ ಡ್ರಾಯಿಂಗ್ ಹಲಗೆಯನ್ನು ಬಳಸಿ ಕೈಗೊಳ್ಳಬಹುದಾದ ಪ್ರಯೋಗ ಯಾವುದು? ಆ ಪ್ರಯೋಗದಿಂದ ಕೈಗೊಳ್ಳಬಹುದಾದ ನಿರ್ಣಯಗಳು ಯಾವುದು? ಸೊ ಅಲ್ಲಿ ನಮಗೆ ಅದು ಕಾಂತೀಯ ಬಲರೇಖೆಯ ಗುಣಲಕ್ಷಣಗಳನ್ನು ತಿಳಿಸುವಂತಹ ಪ್ರಯೋಗ ಮಕ್ಕಳ. ಆ ಪ್ರಯೋಗದಿಂದ ಕೈಗೊಳ್ಳಬಹುದಾದ ನಿರ್ಣಯಗಳು ಏನಪ್ಪಾ ಅಂತ ಹೇಳಿದ್ರೆ, ಕಾಂತೀಯ ಬಲರೇಖೆಗಳು ಸಮಾಂತರವಾಗಿವೆ, ಕಾಂತೀಯ ಬಲರೇಖೆಗಳು ಪರಸ್ಪರ ಛೇದಿಸೋದಿಲ್ಲ, ಕಾಂತೀಯ ಬಲರೇಖೆಗಳು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಉತ್ಸರ್ಜಿಸುತ್ತವೆ, ಕಾಂತೀಯ ಬಲರೇಖೆಗಳು ಕಾಂತದ ಒಳಗೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಉತ್ಸರ್ಜಿಸುತ್ತವೆ. ಕಾಂತದಿಂದ ದೂರ ಸರಿದಂತೆ ಕಾಂತೀಯ ಬಲರೇಖೆಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇದರಲ್ಲಿ ಯಾವುದಾದ್ರೂ 4 ಬರೆದ್ರು ಸಾಕು ಮಕ್ಕಳ, ನಿಮಗೆ 2 ಅಂಕಗಳು ಸಿಗ್ತದೆ. ಸೊ ಅದು ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಕಾಂತೀಯ ಬಲರೇಖೆಯ ಲಕ್ಷಣಗಳು, ನಿರ್ಣಯಗಳು. ಸೊ ಅದನ್ನು ಸಮ್ಟೈಮ್ಸ್ ಬರೀರಿ, ಅದರ ಲಕ್ಷಣಗಳನ್ನ ಬರೀರಿ ಅಂತ ಹೇಳಿ ಸಹ ಕೇಳ್ಬೋದು. ಅಥವಾ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಆ ಪ್ರಶ್ನೆಯೂ ಸಹ ಅದ್ರ ಮೇಲೆ ಬರುವ ಸಾಧ್ಯತೆಗಳಿರ್ತದೆ. 10ನೇ ಪ್ರಶ್ನೆ, ಎ ಪ್ರಶ್ನೆ, ಶೀಘ್ರ ಸೂರ್ಯೋದಯಕ್ಕೆ ಕಾರಣವೇನು? ಸೊ ಶೀಘ್ರ ಸೂರ್ಯೋದಯಕ್ಕೆ ಕಾರಣ ವಾಯುಮಂಡಲದಲ್ಲಿನ ವಕ್ರೀಭವನದ ಕಾರಣದಿಂದಾಗಿ ಶೀಘ್ರವಾಗಿ ಸೂರ್ಯೋದಯ ನಮಗೆ ಗೋಚರಿಸ್ತದೆ. ಬಿ ಪ್ರಶ್ನೆ, ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯನ ಬಣ್ಣ ಕೆಂಪಾಗಿ ಗೋಚರಿಸುವುದು ಏಕೆ? ಯಾಕೆಂತ ಹೇಳಿದ್ರೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕಿನ ಕಿರಣಗಳು ದೂರ ಕ್ರಮಿಸಬೇಕಾಗಿರೋದ್ರಿಂದ ಹಾಗೂ ಗಾಳಿಯಲ್ಲಿ ಸಣ್ಣ ಕಣಗಳು ಕೆಂಪು ಬಣ್ಣದ ತರಂಗಾಂತರ ಹೊಂದಿರುವಂತಹ ಸೂರ್ಯನ ಬೆಳಕನ್ನು ಕಡಿಮೆ ಚದುರಿಸೋದ್ರಿಂದ ನಮಗೆ ಕೆಂಪಾಗಿ ಕಾಣಿಸ್ತದೆ. 3ನೇ ಪ್ರಶ್ನೆ, ನಿಸರ್ಗದಲ್ಲಿ ಟೆಂಡಾಲ್ ಪರಿಣಾಮ ಎಲ್ಲಿ ಕಂಡು ಬರ್ತದೆ? ಸೊ ಹೊಗೆ ತುಂಬಿದ ಗಾಳಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಅಥವಾ ದಟ್ಟ ಕಾಡಿನ ಮೇಲ್ಪದರದ ಹಂಚಿನ ಮೂಲಕ ಸೂರ್ಯರಶ್ಮಿ ಹಾದು ಹೋದಾಗ. 11ನೇ ಪ್ರಶ್ನೆ, ಸೊ ಇದು 4 ಅಂಕದ ಪ್ರಶ್ನೆಗಳು ಮಕ್ಕಳ. ಎ ಪ್ರಶ್ನೆ, ಅದರಲ್ಲಿ ದರ್ಪಣ ಒಂದರ ವರ್ಧನೆ 1 ಇದೆ. ಈ ಹೇಳಿಕೆಯನ್ನು ಅರ್ಥೈಸಿ ದರ್ಪಣದ ವಿಧವನ್ನ ತಿಳಿಸಿ. ಸೊ ದರ್ಪಣದ ವರ್ಧನೆ -1 ಇದೆ ಅಂತ ಹೇಳಿದ್ರೆ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರ ಸಮನಾಗಿವೆ, ಅಥವಾ ವಸ್ತುವಿನ ಎತ್ತರ ಮತ್ತು ಪ್ರತಿಬಿಂಬದ ಎತ್ತರ ಸಮನಾಗಿದೆ ಅಂತ ಹೇಳ್ಬೋದು. ಮತ್ತೆ ಅದು ಯಾವ ದರ್ಪಣ ಅಂದ್ರೆ ಅದು ನಿಮ್ನ ದರ್ಪಣ ಆಗಿರ್ತದೆ. ಬಿ ಪ್ರಶ್ನೆ, ಈ ಚಿತ್ರವನ್ನ ಗಮನಿಸಿ ಕೆಳಗಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಂತೆ ಬೆಳಕಿನ ಕಿರಣದ ಪಥದಲ್ಲಾಗುವ ಬದಲಾವಣೆಯನ್ನು ತಿಳಿಸಿ ಮತ್ತು ವಿರಳ ಹಾಗೂ ಸಾಂದ್ರ ಮಾಧ್ಯಮಗಳನ್ನ ಗುರುತಿಸಿ. ಸೊ ಬಹಳ ಈಸಿ. ಇದು ವಿರಳ ಮಾಧ್ಯಮ, ಇದು ಸಾಂದ್ರ ಮಾಧ್ಯಮ ಅಷ್ಟೇನೆ ಮಕ್ಕಳ. ಸೊ ಇಲ್ಲೇನಾಗುತ್ತೆ, ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಂತೆ ಬೆಳಕಿನ ಕಿರಣವು ಲಂಬದಿಂದ ದೂರ ಬಾಗ್ತದೆ, ಯಾಕೆಂದ್ರೆ ವಕ್ರೀಭವನ ಹೊಂದುತ್ತದೆ. ಸೊ ಇಲ್ಲಿ ವಿರಳ ಮಾಧ್ಯಮ ಗಾಳಿ ಆಗಿರ್ತದೆ, ಸಾಂದ್ರ ಮಾಧ್ಯಮ ಗಾಜಾಗಿರ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಎ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳನ್ನು ಬಳಸಿ 2 ಮಂಡಲಗಳ ರೋಧಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಂಡಲ 1ರಲ್ಲಿ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಕೊಟ್ಟಿದ್ದಾರೆ. ಸೊ ರೋಧವನ್ನ ಕಂಡುಹಿಡಿಬೇಕು. ಬಹಳ ಈಸಿ ಮಕ್ಕಳ. ಆರ್ ಅನ್ನ ಕಂಡುಹಿಡಿಯಲಿಕ್ಕೆ R = V/I ಅನ್ನ ಮಾಡಿದ್ರೆ ಸಾಕು. ದರ್ಫೋರ್ 3/0.5 ಮಾಡಿದ್ರೆ 6 ಓಮ್ ಬರುತ್ತೆ ಮಂಡಲ 1ರದು. ಮಂಡಲ 2ರದು ಮಾಡಿದ್ರೆ 6/1 ಮಾಡಿದ್ರೆ 6 ಓಮ್ ಬರುತ್ತೆ. ಸೊ ಅಲ್ಲಿ ಬಿ ಪ್ರಶ್ನೆ ಕೇಳಿದರೆ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಸಾಧನಗಳ ಸರಣಿ ಜೋಡಣೆಯ ಅನಾನುಕೂಲತೆಗಳನ್ನ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಸರಣಿ ಕೇಳಿದರೆ ಕೆಲವೊಂದು ವೇಳೆ ಸಮಾಂತರವಾಗಿ ಜೋಡಿಸ್ತಾರೆ, ಯಾಕೆ ಅಂತ ಕೇಳಬಹುದು. ಹಾಗಾಗಿ ಎರಡನ್ನು ಕಲ್ತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸರಣಿ ಜೋಡಣೆಯ ಯಾವುದಾದ್ರೂ ಒಂದು ಸಾಧನ ವಿಫಲವಾದ್ರೆ ಮಂಡಲ ಕಡಿದು ಹೋಗ್ತದೆ. ಮತ್ತೆ ಗೃಹ ಬಳಕೆಯ ವಿದ್ಯುತ್ ಸಾಧನಗಳು ವಿಭಿನ್ನ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಸರಣಿ ಜೋಡಣೆಯು ಅಪ್ರಾಯೋಗಿಕವಾಗ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ ರಸಾಯನ ವಿಜ್ಞಾನದಲ್ಲಿ ಬರುವ ಪ್ರಶ್ನೆಗಳನ್ನ ನೋಡೋಣ.
ಸೊ ಇಲ್ಲೂ ಸಹ ಸ್ಟಾರ್ಟಿಂಗ್ MCQ ಇದೆ. 3 ಪ್ರಶ್ನೆಗಳಿದಾವೆ ನೋಡಿ. 13ನೇ ಪ್ರಶ್ನೆ, ಪ್ರತಿವರ್ತಕದಲ್ಲಿರುವ ಸಂಯುಕ್ತಗಳಲ್ಲಿನ ಅಯಾನುಗಳ ವಿನಿಮಯಗಳ ಮೂಲಕ ಜರುಗುವ ರಾಸಾಯನಿಕ ಕ್ರಿಯೆ ಯಾವುದು? ಸೊ ಇಲ್ಲಿ 4 ಕ್ರಿಯೆಗಳಿದೆ ಮಕ್ಕಳ. ಸೊ ಇದರಲ್ಲಿ ನಮಗೆ ಕರೆಕ್ಟ್ ಆಗಿರುವ ಆನ್ಸರ್ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ, 2 ಅನುರೂಪ ಹೈಡ್ರೋಕಾರ್ಬನ್ ಅಣುಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ CH2 ಆಗಿರ್ತದೆ. ಏಕೆಂದರೆ ಪ್ರತಿ ಹೈಡ್ರೋಕಾರ್ಬನ್ಸಿಗೆ ಹೋದಾಗ ಅನುರೂಪ ಶ್ರೇಣಿನಲ್ಲಿ ತಗೊಂಡ್ರೆ 1 ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ ಹೆಚ್ಚಾಗುವಂಥದ್ದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 15ನೇ ಪ್ರಶ್ನೆ, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗಲು ಕಾರಣ ಬೆಳ್ಳಿಯು ಆ ರಾಸಾಯನಿಕದೊಂದಿಗೆ ವರ್ತಿಸುವುದೇ ಆಗಿದೆ. ಸೊ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸಲ್ಫರ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರ್ತದೆ. 16ನೇ ಪ್ರಶ್ನೆ, ಜೇನುನೊಣ ಕುಟುಕಿದಾಗ ಬಿಡುಗಡೆಯಾಗುವ ಆಮ್ಲ ಮತ್ತು ಅದರ ಉರಿಯುವ ಶಮನಕ್ಕಾಗಿ ಬಳಸುವ ರಾಸಾಯನಿಕದ ಹೆಸರನ್ನ ಹೆಸರಿಸಿ. ಸೊ ತುರಿಕೆ ಗಿಡದ ಕೂದಲು ಚುಚ್ಚುವಿಕೆಯಿಂದ ಬಿಡುಗಡೆಯಾಗುವ ಆಮ್ಲ ಮೆಥನೋಯಿಕ್ ಆಮ್ಲ ಆಗಿರ್ತದೆ. ಅದರ ಉರಿಯ ಶಮನಕ್ಕಾಗಿ ಬಳಸುವ ರಾಸಾಯನಿಕ ವಸ್ತು ಅಡಿಗೆ ಸೋಡಾ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವ ರಾಸಾಯನಿಕ ಕ್ರಿಯೆಯಲ್ಲಿ ಬಳಸುವ ಕ್ರಿಯಾವರ್ಧಕ, ಅದನ್ನ ನಿಕಲ್ ಅನ್ನ ನಾವು ಬಳಸ್ತೀವಿ. 18ನೇ ಪ್ರಶ್ನೆ, MnO2 ಪ್ಲಸ್ HCl 4HCl gives to MnCl2 ಪ್ಲಸ್ 2H2O ಪ್ಲಸ್ Cl2. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆಗೆ ಒಳಪಟ್ಟಂತಹ ಸಂಯುಕ್ತ ಹಾಗೂ ಉತ್ಕರ್ಷಣಕಾರಿ ಯಾವುದು? ಸೊ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಉತ್ಕರ್ಷಣ ಒಳಪಟ್ಟುವ ವಸ್ತು HCl ಹಾಗೂ ಉತ್ಕರ್ಷಣಕಾರಿ ಏನಾಗಿದೆ ಅಲ್ಲಿ MnO2 ಆಗಿದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 19ನೇ ಪ್ರಶ್ನೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯಿಂದ ಹೈಡ್ರೋಜನ್ ಅನಿಲ ಪತ್ತೆ ಮಾಡುವಿಕೆ ಪ್ರಯೋಗದ ಚಿತ್ರವನ್ನ ರಚಿಸಿ. ಸೊ ಚಿತ್ರ ನಿಮಗೆ ಗೊತ್ತಿದೆ ಮಕ್ಕಳು, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಭಾಗಗಳೆಲ್ಲವನ್ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಪ್ರಯೋಗದ ಚಿತ್ರ ರಚಿಸಿ. ಕ್ಯಾಥೋಡ್ ಮತ್ತು ಆನೋಡ್ಗಳನ್ನು ರಚಿಸಿ ಅಥವಾ ಲೋಹದ ಮೇಲೆ ಅಭಯ ವರ್ತನೆ ಚಿತ್ರವನ್ನ ಗುರುತಿಸಿ. ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ವೆರಿ ಈಸಿಯಾಗಿ ನೀವು ಅಂಕಗಳನ್ನು ಅಲ್ಲಿಂದ ಗಳಿಸ್ಬೋದು. ಸೊ ಚಿತ್ರವನ್ನ ನೀವು ಗೊತ್ತಿರುತ್ತೆ, ಹಾಗಾಗಿ ನಾನು ಇದು ಮಾಡಿಲ್ಲ. ನೆಕ್ಸ್ಟ್ 9ನೇ ಮೇನ್ 3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ. ಇಲ್ಲಿ 3 ಅಂಕದ ಪ್ರಶ್ನೆಗಳು. 21ನೇ ಪ್ರಶ್ನೆ, 1 ಮೋಲ್ ಹೈಡ್ರೋಕ್ಲೋರಿಕ್ ಆಮ್ಲದ pH ಮೌಲ್ಯ 1 ಆಗಿದೆ ಮತ್ತು 1 ಮೋಲ್ ಅಸಿಟಿಕ್ ಆಮ್ಲದ pH ಮೌಲ್ಯ 3 ಆಗಿದೆ. ಹಾಗಾದರೆ ಇವುಗಳಲ್ಲಿ ಯಾವ ಆಮ್ಲವು ಹೆಚ್ಚು ಹೈಡ್ರೋಜನ್ ಅಯಾನನ್ನ ಹೊಂದಿದೆ? ಸೊ ಅಲ್ಲಿ ಅವ್ರು ಕೇಳಿರುವಂಥದ್ದು ಯಾವುದರಲ್ಲಿ ಹೆಚ್ಚು ಅಯಾನ್, ಏಕೆಂದರೆ 1 ಮೋಲ್ ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಹೊಂದಿರ್ತದೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ ಅಸಿಟಿಕ್ ಆಮ್ಲಕ್ಕೆ ಕಂಪೇರ್ ಮಾಡಿದರೆ, ಯಾಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಆಸಿಡ್, ಸೊ ಅದರ ಮೌಲ್ಯ ಅದೇ ಹೆಚ್ಚಾಗಿರ್ತದೆ. ಇದು ಬೇಸಿಕ್ ಇದಾಗಿರೋದ್ರಿಂದ, ಪ್ರತ್ಯಾಮ್ಲ ಆಗಿರೋದ್ರಿಂದ ಅದರಲ್ಲಿ ಹೆಚ್ಚಾಗಿರ್ತದೆ. ಇವುಗಳಲ್ಲಿ ಈ ಮೇಲಿನ 2 ಆಮ್ಲಗಳಲ್ಲಿ ಯಾವುದು ಪ್ರಬಲ ಆಮ್ಲವಾಗಿದೆ ಹಾಗೂ ಯಾವುದು ದುರ್ಬಲ ಆಮ್ಲ? ಆಬ್ವಿಯಸ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನೋದು ಪ್ರಬಲ ಆಮ್ಲವಾಗಿರ್ತದೆ, ಅಸಿಟಿಕ್ ಆಮ್ಲ ದುರ್ಬಲ ಆಮ್ಲ ಆಗಿರ್ತದೆ. ಸೊ ಇಲ್ಲಿ ಆನ್ಸರ್ ಇದೆ ನೋಡಿ ಮಕ್ಕಳ. ನೆಕ್ಸ್ಟ್ ಸಿ, ಇವೆರಡರಲ್ಲಿ ಜಠರದ ರಸದ ಒಳಗೊಂಡಿರುವ ಆಮ್ಲ HCl, ಹೈಡ್ರೋಕ್ಲೋರಿಕ್ ಆಮ್ಲ ಜಠರದ ರಸದಲ್ಲಿ ಇರ್ತದೆ. ಹಾಗಾಗಿ ಇದಿಷ್ಟು ಆನ್ಸರ್ ಅನ್ನ ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ. 22ನೇ ಪ್ರಶ್ನೆ, ಮನೆಯಲ್ಲಿ ಬಳಸುವ ಅಡುಗೆ ಉಪ್ಪನ್ನ ಅಯಾನಿಕ ಸಂಯುಕ್ತವೆಂದು ನಿರ್ಧರಿಸುವ ಗುಣಲಕ್ಷಣಗಳು ಯಾವ್ಯಾವು? ಸೊ ನೀವು ಅದರ ಲಕ್ಷಣಗಳನ್ನ ಬರೀಬೇಕು. ಅದು ನೀರಿನಲ್ಲಿ ಕರಗ್ತದೆ, ಸಾವಯವ ದ್ರಾವಕದಲ್ಲಿ ಕರಗೋದಿಲ್ಲ, ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕವಾಗಿರ್ತದೆ, ಘನ ಸ್ಥಿತಿಯಲ್ಲಿ ಇರ್ತದೆ, ಕರಗುವ ಮತ್ತೆ ಕುದಿಯುವ ಬಿಂದುವನ್ನು ಹೊಂದಿರ್ತದೆ. ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ. ABC ಪ್ರಣಾಳಗಳಲ್ಲಿ ಸತುವಿನ ಸಲ್ಫೇಟ್ ದ್ರಾವಣ ತೆಗೆದುಕೊಂಡು ಅವುಗಳಲ್ಲಿ ಕ್ರಮವಾಗಿ ಮೆಗ್ನೀಷಿಯಂ, ಕಬ್ಬಿಣ ಮತ್ತು ಬೆಳ್ಳಿಯ ಚೂರನ್ನು ಹಾಕಲಾಗಿದೆ. ಇವುಗಳಲ್ಲಿ ಪ್ರಶ್ನೆ ಎ, ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ? ಸೊ ಅದರಲ್ಲಿ ಎ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವಂತಹದ್ದು, ಏಕೆಂದ್ರೆ ಅದರೊಳಗಡೆ ಮೆಗ್ನೀಷಿಯಂ ಇದೆ, ಹಾಗಾಗಿ ಅಲ್ಲಿ ಆ ಒಂದು ಸತುವಿನ ಸಲ್ಫೇಟ್ ಜೊತೆಗೆ ಅದು ವರ್ತಿಸ್ತದೆ. ನೆಕ್ಸ್ಟ್, ಜರುಗಿದ ರಾಸಾಯನಿಕ ಕ್ರಿಯೆಯ ವಿಧವನ್ನ ತಿಳಿಸಿ ರಾಸಾಯನಿಕ ಸಮೀಕರಣವನ್ನ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ರಾಸಾಯನಿಕ ಸ್ಥಾನ ಪಲ್ಲಟ ಆಗುತ್ತೆ ಮಕ್ಕಳ. ಸೊ ಇದು ಸಮೀಕರಣ ZnSO4 ಪ್ಲಸ್ Mg gives to MgSO4 ಪ್ಲಸ್ Zn. ಸೊ ಸರಿಯಾಗಿ ಬರಿಬೇಕು ಮಕ್ಕಳ. ಉಳಿದ ಪ್ರಣಾಳದಲ್ಲಿ
ರಾಸಾಯನಿಕ ಕ್ರಿಯೆ ಜರುಗದೇ ಇರಲು ಕಾರಣವನ್ನ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಲೋಹಗಳು ಸತುವಿನ ಕ್ರಿಯಾಶೀಲತೆಗಿಂತ ಕಡಿಮೆ ಕ್ರಿಯಾಶೀಲವಾಗಿರ್ತವೆ, ಹಾಗಾಗಿ ಯಾವುದೇ ಅಲ್ಲಿ ಕ್ರಿಯೆಗಳು ರಾಸಾಯನಿಕ ಕ್ರಿಯೆಗಳು ಜರುಗೋದಿಲ್ಲ. ನೆಕ್ಸ್ಟ್ 10ನೇ ಮೇನ್ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ಸೊ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಎ, ಪ್ರನಾಳ ಎ ಮತ್ತೆ ಪ್ರನಾಳ ಬಿಗಳಲ್ಲಿ ಸಂಗ್ರಹಿಸಿದ ಅನಿಲದ ಹೆಸರು ಹಾಗೂ ಅವುಗಳ ಅನುಪಾತವನ್ನ ತಿಳಿಸಿ. ಆಕ್ಸಿಜನ್ ಅವುಗಳ ಅನುಪಾತ 2:3 ಆಗಿರ್ತದೆ. ಸೊ ಅಲ್ಲಿ ಸಮೀಕರಣವನ್ನು ಸರಿದೂಗಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ. Fe + 4H2O gives to FeO3 Fe3O4 + 4H2 ಆಗುತ್ತೆ. ಸೊ ಇಲ್ಲಿ 2 ಆಗುತ್ತೆ, ಇಲ್ಲೂ ಸಹ 2, ಇಲ್ಲಿ 4 ಆಗುತ್ತೆ. ಸೊ ಈ ರೀತಿ ನೀವು ಸರಿದೂಗಿಸಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 11ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 24ನೇ ಪ್ರಶ್ನೆ. ಎ ಪ್ರಶ್ನೆ, ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗುವ ಉತ್ಪನ್ನಗಳು ಯಾವ್ಯಾವು ಮತ್ತು ಉತ್ಪನ್ನದ ಪ್ರಯೋಜನವೇನು? ಸೊ ಅವುಗಳ ನಡುವೆ ಉಂಟಾಗುವ ಉತ್ಪನ್ನ ಯಾವುದಪ್ಪ ಅಂದರೆ ಎಸ್ಟರ್ಗಳಾಗಿರ್ತವೆ ಮಕ್ಕಳ. ಆ ಉತ್ಪನ್ನದ ಪ್ರಯೋಜನಗಳು ಸಾಬೂನು ತಯಾರಿಕೆಯಲ್ಲಿ ಹಾಗೂ ಸುವಾಸಿಕಗಳು, ಸ್ವಾದಕಾರಕಗಳಾಗಿ ಅವುಗಳನ್ನು ಬಳಸಲಾಗ್ತದೆ. ಬಿ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳಾದ CH4 ಮತ್ತು C2H4ಗಳ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಬರೆದು ಸಂಯುಕ್ತಗಳನ್ನು ಹೆಸರಿಸಿ. ಸೊ ಇಲ್ಲಿ ನೋಡಿ, ಈ ರೀತಿ ಚುಕ್ಕಿ ವಿನ್ಯಾಸವನ್ನು ನೀವು ಬರಿಬೇಕು ಮಕ್ಕಳ. ಸೊ ಇದು ಮೀಥೇನ್ ಆಗಿರುತ್ತೆ, ಇದು ಈಥೇನ್ ಆಗಿರ್ತದೆ. ಸೊ C2H4 ಅಂದರೆ ಈಥೀನ್, CH4 ಅಂದರೆ ಮೀಥೇನ್. ಮಾರ್ಜಕಗಳು ಸಾಬೂನಿಗಿಂತ ಹೇಗೆ ಭಿನ್ನವಾಗಿವೆ? ಸೊ ಬಹಳ ಈಸಿ ಮಕ್ಕಳ. ಸೊ ಸಾಬೂನು ಮೆದುನೀರಿನಲ್ಲಿ ಮಾತ್ರ ನೊರೆ ಉಂಟು ಮಾಡ್ತದೆ. ಮಾರ್ಜಕಗಳು ಗಳಸು ಮತ್ತು ಮೆದುನೀರುಗಳು ಎರಡರಲ್ಲೂ ನೊರೆ ಉಂಟು ಮಾಡ್ತದೆ. ಇದು ಪರಿಸರ ಸ್ನೇಹಿ, ಇದು ಮಲಿನಕಾರ. ಇದು ಜೈವಿಕ ವಿಘಟನೆಯ ಲವಣ, ಇದು ಜೈವಿಕ ವಿಘಟನೆಗೆ ಒಳಪಡದ ಲವಣ. ಇದು ನೈಸರ್ಗಿಕ ಕೊಬ್ಬಿನಿಂದ ತಯಾರಿಸಿದರೆ ಇದನ್ನು ಪೆಟ್ರೋಲಿಯಂ ಉಪ ಉತ್ಪನ್ನಗಳಿಂದ ತಯಾರಿಸಲಾಗ್ತದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೇನೆ. ನಾನು ಮುಂದಿನ ವಿಡಿಯೋದಲ್ಲಿ ಜೀವವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.